ಸಂಜೆವರೆಗೂ ಎಲ್ಲೂ ಹೋಗ್ಬಾರ್ದು ತಾನೆ? ಸರಿ, ಹಾಗೆ ಆಗ. ಹಾಗಾದ್ರೆ ಶಾಂತನು ಇಲ್ಲೇ ಇರ್ತಾನೆ. ಇದೇ ಸರಿಯಾದ ಸಮಯ. ನಾನು ವಿಶ್ವನ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ಬೇಕು. ಯಾರಾದ್ರೂ ನೀನೇ ಔಷಧಿ ತಯಾರು ಮಾಡಬೇಕು ಅಂತ ಹಠ ಹಿಡಿತಿದ್ದೀರಾ? ನಿನ್ನೆ ಕೇಳ್ತಿರೋದು ಯಾರಾದ್ರೂ ಬಲವಂತ ಮಾಡ್ತಿದ್ದಾರಾ? ಇಲ್ಲಮ್ಮ. ಮತ್ತೆ ಮಗು ಆರೋಗ್ಯನೂ ಲೆಕ್ಕಿಸ್ದೆ ಯಾಕೆ ಹೋದೆ ಅಲ್ಲಿಗೆ ನೀನು? ಏನ್ ಮಾಡೋದಮ್ಮ? ಇನ್ನೊಬ್ರು ಸೇವೆ ಮಾಡಿದ್ರೆ ನನಗೂ ನನ್ನ ಮಗುಗೂ ಒಳ್ಳೇದಾಗುತ್ತೇನೋ ಅಂತ ನಂಬಿಕೆ. ಇನ್ನೊಬ್ರು ಕಣ್ಣೀರು ಬರ್ಸಿದ್ರೆ ನಮ್ಮ ದುಃಖ ಕಡಿಮೆ ಆಗುತ್ತೇನೋ. ಇನ್ನೊಬ್ರು ದುಃಖದಲ್ಲಿ ನಾವು ಭಾಗಿಯಾದ್ರೆ ನಮಗೆ ಸಂತೋಷ ಸಿಗುತ್ತೇನೋ ಅಂತ ಅನ್ನಿಸ್ತು. ಇಲ್ಲಿ ಎಲ್ಲವೂ ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಿರುತ್ತೆ ಅಮ್ಮ. ಕಂದ, ಇವತ್ತಿಗೆ ಈ ಮನೆ ಋಣ ಮುಗೀತು ನಮ್ಗೆ. ನಾವಿಬ್ರು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಕಂದ. ನಿಮ್ಮಪ್ಪನ ನೋಡೋದಕ್ಕೆ ಹೋಗ್ತಿದ್ದೀವಿ. ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದಕ್ಕೆಲ್ಲದಕ್ಕೂ ಒಂದು ಕೊನೆ ಅಂತ ಸಿಗ್ತಿದೆ ಕಂದ. ನಾನು, ನೀನು, ನಿಮ್ ತಂದೆ ಎಲ್ಲಾದ್ರೂ ದೂರ ಹೊರಟೋಗೋಣ. ಯಾರ ಕಣ್ಣಿಗೂ ಕಾಣಿಸ್ದೇ ಇರೋಷ್ಟು ದೂರ. ಕಂದ, ನೀನ್ ಹುಟ್ಟೋಕ್ಕೂ ಮುಂಚೆ ಪ್ರತಿದಿನ ಅವರು ನಿಮ್ ಬಗ್ಗೆನೆ ಮಾತಾಡ್ತಾ ಇರ್ತಿದ್ರು. ಏನಾದ್ರೂ ನಿನ್ನ ನೋಡಿದ್ರೆ ಅವ್ರು ಅದೆಷ್ಟು ಖುಷಿ ಪಡ್ತಾರೋ ಆ ಕೃಷ್ಣನಿಗೆ ಗೊತ್ತು. ಆದ್ರೆ ಈಗ ನನ್ ವಿಶ್ವ ಇರೋ ಪರಿಸ್ಥಿತಿನ ನೋಡಿದ್ರೆ ತುಂಬಾ ಹಿಂಸೆ ಆಗುತ್ತೆ ಕಂದ. ಆದ್ರೆ ಅವ್ರು ನಮ್ಮಿಬ್ರ ಜೊತೆ ಇದ್ರೆ ಖಂಡಿತ ಮೊದಲನಾಗಾಗ್ತಾರೆ, ಸರಿ ಹೋಗ್ತಾರವ್ರು. ನನ್ ವಿಶ್ವ ಯಾರಿಗೂ ಅನ್ಯಾಯ ಮಾಡಿಲ್ಲ. ಹಾಗಿದ್ಮೇಲೆ ಆ ದೇವ್ರು ಅವ್ರಿಗೂ ಅನ್ಯಾಯ ಮಾಡೋದಿಲ್ಲ. ಕಂದ, ತುಂಬಾ ದಿನ ಆದ್ಮೇಲೆ ನಮ್ಮನ್ನ ವಿಷ್ಣು ಬಂದ್ ಮಾಡ್ತಿದ್ದಾನೆ ಆ ದೇವ್ರು. ಆದ್ರೆ ಇಂಥ ಗಳಿಗೆನಲ್ಲೇ ನಾವ್ ಈ ಮನೆ ಬಿಟ್ಟು ಹೋಗ್ಬೇಕಾಗಿದೆ. ಈ ಮನೆ ನಮ್ಗೆ ಆಶ್ರಯ ಕೊಡ್ತು, ಅನ್ನ ಕೊಡ್ತು, ನನಗೆ ನಿನಗೆ ಪ್ರೀತಿ ಕೊಡ್ತು. ಆದ್ರೆ ಏನ್ ಮಾಡೋದು? ನಾವೀಗ ಹೋಗ್ಲೇಬೇಕಾದಂತ ಪರಿಸ್ಥಿತಿ. ಬೇರೆ ದಾರಿ ಇಲ್ಲ ಕಂದ. ನಾವಿವತ್ತು ಹೋಗ್ಲೇಬೇಕು ಕಂದ. ದೇಸಾಯಿ ಅವ್ರಿಗೆ ಸೌಪರ್ಣಿಕಮ್ಮಗೆ ಹೇಳಿ ಹೋಗೋಣ ಅಂದ್ರೆ ಅವ್ರು ನನ್ನ ಕಳ್ಸೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹೇಳ್ದೆ ಹೋದ್ರೆ ಅವ್ರು ನನ್ನ ಕ್ಷಮಿಸೋದಿಲ್ಲ. ಆದ್ರೆ ಎಲ್ಲೇ ಇರು, ಚೆನ್ನಾಗಿರುವಂತ ಆಶೀರ್ವಾದ ಅಂತೂ ಮಾಡೇ ಮಾಡ್ತಾರೆ. ಅಷ್ಟು ಸಾಕು ನಮ್ಗೆ. ಅಳ್ಬೇಡ್ಬೇಕಂತ, ಅಳ್ಬೇಡ, ಹೋಗೋಣ. ನಿನಗೆ ರಾಧಿಕನ್ ನೋಡಿದ್ರೆ ಏನು ಅನ್ಸುತ್ತೆ? ಹೊಟ್ಟೆಲ್ ಹುಟ್ಟಿಲ್ಲ ಅನ್ನೋದನ್ನ ಬಿಟ್ರೆ ಇವತ್ತಿನವರೆಗೂ ಅವಳು ನನ್ನ ಮಗಳೇ ಅನ್ಕೊಂಡು ಬದುಕ್ತಾ ಇದ್ದೀನಿ. ಹೌದು, ಈಗ ಯಾಕೆ ಈ ಮಾತನ್ನ ಕೇಳ್ತಾ ಇದ್ದೀರಾ ನೀವು? ಏನಿಲ್ಲ ಸೌಪರ್ಣಿಕಾ, ಒಂದು ಮುಖ್ಯವಾದ ನಿರ್ಧಾರ ತೆಗೆದುಕೋಬೇಕು. ಏನದು? ರಾಧಿಕಾನ ನಮ್ಮ ಮನೆ ಮಗಳಾಗಿ ಸ್ವೀಕರಿಸಬೇಕು.
ಸೌಪರ್ಣಿಕಾ, ನಾನೇನಾದರೂ ತಪ್ಪು ಮಾತಾಡಿದ್ನ? ರೀ, ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೇ ನೀವು ಹೇಳಿದ್ರಲ್ಲ ಅಂತ ಖುಷಿಯಲ್ಲಿ ಕಣ್ಣೀರು ಬಂದ್ಬಿಟ್ಟು ನಾನೇ ನಿಮ್ಮನ್ನ ಈ ಮಾತು ಕೇಳೋಣ ಅಂತ ಇದ್ದೆ. ನನ್ನ ಮನಸ್ಸಲ್ಲಿ ಭಾಳ ದಿವಸದಿಂದ ಈ ವಿಷಯ ಇದೆ. ರಾಧಿಕಾ ನಡವಳಿಕೆ, ಅವಳ ಮುಗ್ಧತೆ, ಅವಳ ಮಾತು, ನಿಷ್ಕಲ್ಮಶವಾದ ಮನಸ್ಸು, ಅದೆಲ್ಲ ನನ್ನ ಮನಸ್ಸಿಗೆ ತುಂಬ ಹಿಡಿಸ್ಬಿಟ್ಟಿದೆ. ನಮಗೆ ಮಗಳಿಲ್ಲ ಅನ್ನೋ ಕೊರತೆಯನ್ನು ನೀಗಿಸಿರೋ ಮನೆ ಮಗಳು. ನಮಗಿದ್ದ ಮಗಳು ನಮ್ಮ ಜೊತೆಲೇ ಇದ್ದಿದ್ರೆ ಇವ್ರ ತರಾನೇ ಇರ್ತಿದ್ಲು ಏನೋ. ದೇವರು ಕಿತ್ಕೊಂಡು ಕೊಡ್ತಾನೆ ಅನ್ನೋ ಮಾತು ನಮ್ಮ ಬದುಕಲ್ಲಿ ನಿಜ ಆಗೋಯ್ತು ನೋಡು. ರೀ, ರಾಧಿಕಾನು ಒಂದು ಮಾತು ಕೇಳೋಣ. ಬೇಡ ಸೌಪರ್ಣಿಕಾ, ಇದು ಅವಳನ್ನ ಕೇಳಿ ನಿರ್ಧಾರ ತಗೊಳ್ಳೋ ವಿಷಯ ಅಲ್ಲ. ಇದು ಹೃದಯಕ್ಕೆ ಸಂಬಂಧಪಟ್ಟ ವಿಷಯ. ಅವಳು ಒಪ್ಪಿಗೆ ಪಡೆಯೋ ಅವಶ್ಯಕತೆ ಇಲ್ಲ. ನಾವು ಅವಳನ್ನ ನೀನು ಮಗಳಾಗಿರ್ತೀಯ ಅಂತ ಕೇಳೋದ್ರ ಬದಲು ನಾವೇ ಅವಳನ್ನ ಮಗಳಾಗಿ ನೋಡ್ಕೊಂಡ್ಬಿಟ್ರಾಯ್ತು. ಅವಳ ಮಗು ಈ ಮನೆಯಲ್ಲಿ ಮೊಮ್ಮಗುವಾಗಿ ಬೆಳೆಯುತ್ತೆ. ಹೇಗಿದ್ರು ನಿನ್ನನ್ನು ಅವಳು ಅಮ್ಮ ಅಂತ ಕರೀತಾಳೆ. ನನ್ನನ್ನು ಯಜಮಾನ್ರೆ ಅನ್ನೋದ್ರ ಬದಲು ಅಪ್ಪ ಅಂತ ಕರೆದ್ರೆ ನನಗೆ ಅದಕ್ಕಿಂತಲೂ ಹೆಚ್ಚಿನ ಸಂತೋಷ ಏನಿದೆ ಹೇಳು? ನನ್ನನ್ನು ಅಪ್ಪ ಅಂತ ಕರೆಯೋ ಒಂದು ಜೀವ ಇಲ್ವಲ್ಲ ಅಂತ ನನ್ನ ಮನಸ್ಸು ತುಂಬಾ ನೊಂದೋಗಿದೆ ಸೌಪರ್ಣಿಕಾ. ರಾಧಿಕಾನೇ ನನ್ನ ಮಗಳೇನೋ ಅನ್ನೋ ಭಾವನೆ ನನ್ನ ಮನಸ್ಸಿನಲ್ಲಿ ಭಾರವಾಗಿ ಕೂತ್ಬಿಟ್ಟಿದೆ. ಆಸ್ತಿನೆಲ್ಲ ಅವಳಿಗೆ ಮತ್ತು ಅವಳ ಮಗುಗೆ ಬರ್ದಿಟ್ಬಿಡ್ತೀನಿ. ಮುಂದೆ ನಾವು ಕಾಲವಾದ್ಮೇಲೆ ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ. ಹೌದು, ಆಮೇಲೆ ರಾಧಿಕಾ ಮತ್ತೆ ಆಶ್ರಮಕ್ಕೆ ಹೋಗೋದು ಬೇಡ. ಇಲ್ಲೇ ಈ ಮನೆಯಲ್ಲೇ ಮನೆ ಮಗಳಾಗಿರ್ಲಿ ಅವಳು. ಹೇಳು ಹೇಳು ಅವಳಿಗೆ. ಸರಿ, ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ಆದ್ರೆ ಅವಳ ಮನ್ಸಲ್ಲಿ ಏನಿದೆ ಅಂತಾನು ತಿಳ್ಕೊಬೇಕಲ್ವಾ? ಒಂದೆರಡು ದಿನದಿಂದ ಯಾಕೆ ಅವಳ ಮನ್ಸು ಸರಿ ಇಲ್ಲ. ಅವಳು ಸರಿ ಹೋಗ್ಲಿ, ಆಮೇಲೆ ಮಾತಾಡ್ತೀನಿ. ಆಯ್ತು, ನೀನು ಆಮೇಲೆ ಮಾತಾಡು. ರಾಧಿಕಾ ಈ ಮನೆಯಲ್ಲಿ ಇರಬೇಕು. ಅವಳು ನನ್ನನ್ನು ಅಪ್ಪ ಅಂತ ಕರಿಬೇಕು. ಅವಳು ಮಗುನ ನಾನು ಈ ಕೈಗಳಿಂದ ಎತ್ಕೊಂಡು ಮುದ್ದಾಡಬೇಕು. ಏನೆಲ್ಲ ಆಸೆ, ಆಸೆ ಎಲ್ಲ ಈಡೇರ್ಬೇಕು. ಏನೋ ನಂಜು ಇಷ್ಟೊಂದು ಖುಷಿಯಾಗಿದ್ಯಾ? ಲಾಟ್ರಿ ಏನಾದ್ರೂ ಹೊಡಿತಾ? ಲಾಟ್ರಿ ಅಲ್ಲಕ್ಕ, ಬಂಪರ್ ಲಾಟ್ರಿ ಹೊಡೆಯೋ ಸೂಚನೆ ಕಾಣಿಸ್ತಿದೆ. ಏನದು ಸರಿಯಾಗಿ ಹೇಳು. ಪ್ರಾರಬ್ಧ ಮನೆಯಿಂದ ತೊಲಗ್ತಿರೋ ಹಾಗಿದೆ. ಯಾರದು? ದ್ವಾಪರ ಯುಗದಲ್ಲಿ ಮೀರಾ, ಕಲಿಯುಗದಲ್ಲಿ ಸಾಕ್ಷಾತ್ ರಾಧಿಕಾ. ಅದೇ ಕೃಷ್ಣನ್ ಭಕ್ತೆ. ಏನು, ರಾಧಿಕಾ ಮನೆ ಬಿಟ್ಟು ಹೋಗ್ತಿದ್ದಾಳ?
ಹೋಗ್ತಿದ್ದಾಳೆ ಅಂದ್ರೆ ಏನರ್ಥ ಅಕ್ಕ? ಲೀಟ್ರ್ ಗಟ್ಲೆ ಕಣ್ಣಲ್ಲಿ ನೀರ್ ಹಾಕೊಂಡು ಕೊಳೋ ಅಂತ ಹತ್ಕೊಂಡು ಹೋಗ್ತಿದ್ಲು. ನೀನೊಬ್ಬ ದಡ್ಡ ಕಣೋ. ಇಷ್ಟು ದೊಡ್ಡ ಮನೆ, ಹೊತ್ತೊತ್ತಿಗೆ ಸರಿಯಾಗಿ ಊಟ, ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿರೋ ಅಕ್ಕ ಭಾವ, ಇಂಥ ಐಬೋಗ ಬಿಟ್ಟು ಅವಳೆಲ್ಲ ಹೋಗ್ತಾಳೆ. ನಾನು ಒಬ್ಬ ಪೆದ್ದು ನಿನ್ ಮಾತು ಕೇಳಿ ದೊಡ್ಡ ಸಂಭ್ರಮ ಪಟ್ಬಿಟ್ಟೆ. ಎಲ್ಲೋಗಿರ್ತಾಳೆ? ಆಶ್ರಮಕ್ಕೆ ಹೋಗಿರ್ತಾಳೆ ಅಷ್ಟೇ. ಅಕ್ಕ ನೀನ್ ದೊಡ್ಡ ಟ್ಯೂಬ್ಲೈಟ್ ಹತ್ಕೊಂಡು ಆಶ್ರಮಕ್ಕೆ ಏನಕ್ಕೆ ಹೋಗ್ತಾಳೆ? ಹೌದಲ್ವಾ? ಮತ್ತೆಲ್ಲೋಗಿದ್ದಾಳೆ? ಎಲ್ಲಿಗೋ ಹೋಗಿರ್ತಾಳೆ ಬಿಡು. ನನಗೆ ಅನ್ಸುತ್ತೆ ಮತ್ತೆ ಅವಳು ಇಲ್ಲಿ ವಾಪಸ್ ಬರಲ್ಲ ಅಂತ. ನಂಜು, ಒಂದ್ ಕೆಲಸ ಮಾಡು, ಬೇಗ ಹೋಗಿ ನೋಡ್ಕೊಂಬ ಅವಳು ಎಲ್ಲಿ ಹೋಗ್ತಾಳೆ ಅಂತ. ನಾನಾ? ಹೋಗಕ್ಕ. ನಂಜು, ಅಡಿಗೆ ಆಗ್ತಾ ಇದೆ, 2 ಮುದ್ದೆ ಜಾಸ್ತಿನೇ ತೆಗೆದಿಟ್ಟಿರ್ತೀನಿ. ಇದ್ರಲ್ಲಿ ಏನೋ ವಿಷಯ ಇದೆ ಕಣೋ, ಇದರಿಂದ ನಮ್ಗೆ ಏನಾದ್ರೂ ಉಪಯೋಗ ಆಗ್ಬೋದು. ಹೋಗೋ. ಅಯ್ಯೋ ಹೋಗು, ನೋಡ್ಕೊಂಡ್ ಬಾ, ಹೋಗೋ. ಕ್ಷಮಿಸ್ಬಿಡಿ ಯಜಮಾನ್ರೆ, ನನ್ನ ಇಷ್ಟೊಂದು ಪ್ರೀತಿ ಕೊಟ್ಟಿರೋ ನಿಮ್ಗೆ ನೋವು ಕೊಟ್ಟು ದೂರ ಹೋಗ್ತಿದ್ದೀನಿ. ಆದ್ರೆ ನಾನು ಈಗಿರೋ ಪರಿಸ್ಥಿತಿನಲ್ಲಿ ನಾನು ಮನೆ ಬಿಟ್ಟು ಹೋಗದೆ ಬೇರೆ ದಾರಿನೇ ಇಲ್ಲ ನನಗೆ. ಕ್ಷಮಿಸ್ಬಿಡಿ. ವಿಷು ಮುಖ್ಯನೋ ಅಥವಾ ನೀವು ಮುಖ್ಯನೋ ಅನ್ನೋ ಪ್ರಶ್ನೆ ಬಂದ್ರೆ ನಾನು ವಿಷುನೇ ಆಯ್ಕೆ ಮಾಡ್ಕೋತೀನಿ. ಯಾಕೆಂದ್ರೆ ನನ್ನ ವಿಷು ಈಗ ಅಂತ ಪರಿಸ್ಥಿತಿನಲ್ಲಿದ್ದಾರೆ. ನಿಮ್ಮ ಮನೆಯಲ್ಲಿ ಸಿಕ್ಕಿದ ಪ್ರೀತಿನ ಮರೆತು ನನ್ನ ಪ್ರೀತಿನ ಹುಡ್ಕೊಂಡು ಹೊರಟಿದ್ದೀನಿ. ಕ್ಷಮಿಸ್ಬೇಡಿ ನನ್ನ ಯಜಮಾನ್ರೆ, ಕ್ಷಮಿಸ್ಬೇಡಿ. ಸಾಹೇಬ್ರು ಎಲ್ಲ ಹೊರಟಿರೋ ಆಗಿದೆ? ಎಲ್ಲಿಗೋ? ಏನಿಲ್ಲ, ಸ್ವಲ್ಪ ಕೆಲಸ ಆಯ್ತು. ಓ, ಕೆಲಸ ಅನ್ನೋ ಪದಕ್ಕೂ ನಿಮಗೂ ಏನಪ್ಪ ಸಂಬಂಧ? ನಾನು ಬರ್ತೀನಿ ಬಾವ. ಹಲೋ, ನೀನು ಹೋಗ್ತಾರ ಸ್ಪೀಡ್ ನೋಡಿದ್ರೆ ಏನಾದರೂ ಅನಾಹುತ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಅದೆಲ್ಲ ಏನೂ ಆಗೋದು ಬೇಡ, ಸುಮ್ಮನೆ ನಡಿ ಮನೆಗೆ. ಸ್ವಲ್ಪ ಅರ್ಜೆಂಟ್ ಇದೆ, ನಾನು ಬರ್ತೀನಿ. ನೋಡಪ್ಪ, ಇದು ನಿಮ್ಮೂರಲ್ಲ, ಗೋಕುಲಾಪುರ. ನಿನ್ನಿಂದ ಇಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಆ ಕಂಟಕ ಬರೋದು ದೇಸಾಯಿ ಕುಟುಂಬಕ್ಕೆ. ಇನ್ನಿಂದೇನೂ ಆಗೋದು ಬೇಡ, ಸುಮ್ಮನೆ ನಡಿ ಮನೆಗೆ. ಏನು ಯಾರನ್ನು ಹುಡುಕ್ತಾ ಇರೋ ಆಗಿದೆ? ಓ, ನಿಮ್ಮ ಅಕ್ಕ ಏನಾರು ಹೇಳಿ ಕಳ್ಸಿದಾಳ? ಇಲ್ಲ, ಹಾಗೇನಿಲ್ವಲ್ಲ. ಹಾಗೇನು ಇಲ್ಲ ತಾನೆ, ನಡಿ ಮನೆಗೆ. ಸ್ವಲ್ಪ ಕೆಲಸ ಇದೆ ಬಾವ. ಸುಮ್ಮನೆ ನಡಿ ಅಂತ ಹೇಳಿದಲ್ಲ, ನಡಿ ಮನೆಗೆ. ಅವಳು ತಪ್ಪಿಸ್ಕೊಂಡ್ಬಿಟ್ಲಕ್ಕ. ಒಂದ್ ಕೆಲ್ಸನಾದ್ರೂ ನ್ಯಾಯವಾಗಿ ಮಾಡಿದ್ಯಾ? ಮುಖದ ಮೇಲೆ ಗಡ್ಡ ಮೀಸೆ ಬೇರೆ ಕೇಳು ನಿನ್ಗೆ. ಅಕ್ಕ ಸುಮ್ನಿರು, ಏನೇನೋ ಮಾತಾಡ್ಬೇಡ. ಇರೋದನ್ನೇ ಹೇಳಿದೀನಿ. ನಾ ಹೇಳಿದೆ ನಿನ್ಗೆ, ರಾಧಿಕಾ ಎಲ್ಲಿ ಹೋಗ್ತಾಳಂತ ನಮಗ್ ಗೊತ್ತಾಗೋದು ತುಂಬಾ ಮುಖ್ಯ ಅಂತ. ಕೇಳಿದೆ ನನ್ನ ಮಾತು? ಅವಳು ಹಿಂದೆ ಹೋಗಿ ನೋಡ್ಕೊಂಡ್ ಬರೋದಕ್ಕೆ ಏನ್ ದಾಡಿ ನಿನಗೆ? ಹೇಳಿದ್ದೆ 2 ಮುದ್ದೆ ಎತ್ತಿಡ್ತೀನಿ ಅಂತ. ಅಕ್ಕ ಸುಮ್ನಿರು, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಅವಳು ಹಿಂದೆನೆ ಹೋಗ್ತಿದ್ದೆ, ಮಧ್ಯದಲ್ಲಿ ಬಂದ್ಬಿಟ್ಟು ಕರಡಿ ಹಾಗೆ. ಯಾರು? ಇನ್ಯಾರು? ನಿಮ್ ಪತಿ ದೇವ್ರು. ಏನ್ ಅವಾಜ್ ಹಾಕಿದ್ದು. ಅವ್ರಿಗೆ ನಂಗೆ ವಿಷಯ ಬೇಡ ಬಯೋದಕ್ಕೆ. ಎದುರಿಗೆ ಸಿಕ್ಕಿದ್ರೆ ಸಾಕು, ಬೈದ್ ಬಿಡ್ತಾರ. ಆದ್ರೆ ಒಂದು ಖುಷಿ ವಿಚಾರ ಇದೆ. ಏನು ಅದು? ರಾಧಿಕಾ ಆಶ್ರಮ ದಾರಿಯಲ್ಲಂತೂ ಹೋಗ್ಲಿಲ್ಲ, ಬೇರೆ ದಾರಿಯಲ್ಲಿ ಹೋದ್ಲು. ಹಾಗಂದ್ರೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ. ಹಾಗಾದ್ರೆ ರಾಧಿಕಾ ಮನೆ ಬಿಟ್ಟು ಎಲ್ಲಿ ಹೋಗಿರ್ಬೋದು? ಚಕೋರಿ, ಏನ್ ಹೇಳ್ತಿದ್ಯಾ? ರಾಧಿಕಾ ಮನೆ ಬಿಟ್ಟು ಯಾಕೆ ಹೋಗ್ತಾಳೆ?
ಅದು ಗೊತ್ತಿಲ್ಲಕ್ಕ. ರಾಧಿಕಾ ಏನೋ ದಾರಿಯಲ್ಲಿ ಹತ್ಕೋತಾ ಹೋಗ್ತಾ ಇದ್ಲಂತೆ. ನಮ್ಮ ನಂಜು ಅವಳು ಎಲ್ಲಿ ಹೋಗ್ತಿದ್ದಾಳೋ, ಆಶ್ರಮಕ್ಕೆ ಏನಾದರೂ ಹೋಗ್ತಿದ್ದಾಳೇನೋ ಅಂತ ಅವಳ ಹಿಂದೆ ಹಿಂಬಲಿಸ್ಕೊಂಡು ಹೋದ ಅಂತೆ. ಆದರೆ ಅವಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಹೌದು, ಪಾಪ ಮಗುನ್ ಕರ್ಕೊಂಡು ಎಲ್ಲಿ ಹೋಗ್ತಾರೆ ಅಂತ ಅವಳು ಹಿಂದೆನೇ ಹೋದೆ. ಆದರೆ ಎಲ್ಲಿ ಹೋದ್ರು ಅಂತ ಗೊತ್ತೇ ಆಗಲಿಲ್ಲ. ಅಯ್ಯೋ, ಏನಾಗಿದೆ ಅವಳಿಗೆ? ಯಾಕೆ ಹೀಗೆ ಮಾಡಿದ್ಲು? ಇಲ್ಲ ಚಕೋರಿ, ಅವಳು ಆಶ್ರಮಕ್ಕೆ ಹೋಗಿರ್ತಾಳೆ. ನನಗೇನೋ ಡೌಟು. ಅವಳು ನೋಡಿದ್ರೆ ಮನೆ ಬಿಟ್ಟು ಹೋಗ್ತಿರೋ ಹಾಗೇನೆ ಇತ್ತು. ಅಯ್ಯೋ ದೇವ್ರೆ, ಯಾರು ಮನೆ ಬಿಟ್ಟು ಹೋಗಿದ್ದು? ರಾಧಿಕಾ ಅಂತ ಚಂದ್ರು ಮಗುನ ಹತ್ಕೊಂಡು ಹೋಗ್ತಾ ಇದ್ಲಂತೆ. ನಂಜುಗುಡಿ ನೋಡಿದ್ನಂತೆ. ನೋಡ್ಕೊಂಡು ಹಾಗೆ ಬಂದಿದ್ಯಲ್ಲ, ಕರ್ಕೊಂಬರ ತಾನೆ. ನಿನ್ ಊಟಕ್ಕೆ ಇನ್ನೂ ಟೈಮ್ ಇತ್ತು. ನೀವೇ ಎಲ್ಲ ಮಾಡಿದ್ದು. ನಾನು ಅವರಿಂದನೇ ಹೋಗ್ತಿದ್ದೆ, ಆದ್ರೆ ನೀವೇ ಮೈ ಮೇಲೆ ದೆವ್ವ ಬಂದಿರೋ ಹಾಗೆ ಆಡಿದ್ದು. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. 2 ದಿನದಿಂದ ಅವಳು ತುಂಬಾ ಸಪ್ಪಗಿದ್ಲು. ಚಂದ್ರು, ನಿಮ್ಮ ಅಣ್ಣ ಬೇರೆ ಅವಳ ಬಗ್ಗೆ ಏನೇನೋ ಕನ್ಸು ಕಟ್ಕೊಂಡಿದ್ರು. ಅವಳ ಈ ಮನೆ ಮಗಳಾಗಿ ಸ್ವೀಕರಿಸ್ಬೇಕು ಅಂತ ಈಗಷ್ಟೇ ಹೇಳ್ತಾ ಇದ್ರು. ಮೊದ್ಲು ಅವ್ರಿಗೆ ವಿಷಯನ ಹೇಳ್ಬೇಕು. ನನಗೆ ನೀನ್ ಮೊದಲೇ ಹೇಳೋ ತಾನೆ, ರಾಧಿಕನಿಂದ ಗೂಢಚಾರಿಕೆ ಮಾಡಕ್ ಬಂದಿದ್ದೀನಿ ಅಂತ. ನಾನೇನ್ ಗೂಢಚಾರಿಕೆ ಮಾಡಕ್ ಬಂದಿರ್ಲಿಲ್ಲ. ಆಗಿರ್ಲಿಲ್ಲ ಅಂದ್ರೆ ನಾನು ನೋಡಿದ ತಕ್ಷಣ ಯಾಕೆ ಕಳ್ಳಂತರ ರಿಯಾಕ್ಷನ್ ಕೊಡ್ತಿದ್ದೆ? ಮುಖ ಒಳ್ಳೆ ಹಳ್ಳೆಣ್ಣ ಕುಡ್ದಂತರ ಆಗೋಯ್ತು. ನೋಡ್ರಿ, ಒಳಗೇನೆ ಎಷ್ಟು ಖುಷಿ ಪಡ್ತಿದ್ದೀರ ಇಬ್ರು. ಇಷ್ಟೊಂದು ಸಂತೋಷ ಪಡ್ಬೇಡಿ. ರಾಧಿಕಾ ಎಲ್ಲೂ ಹೋಗಲ್ಲ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಅಕ್ಕ ನೋಡ್ದ್ಯಾ, ನಿನ್ ಗಂಡನ್ಗೂ ನನಗೂ ಈ ಜನ್ಮದ ವೈರತ್ವ ಅಲ್ಲ, ಬಹಳ ಹಿಂದಿನ ವೈರತ್ವನೇ ಇರಬೇಕು. ಕಂಡ್ರೆ ಸಾಕು ಬೈತಿರ್ತಾರೆ. ಆದ್ರೆ ಒಂದ್ ವಿಚಾರ, ರಾಧಿಕಾ ಈ ಮನೆಗೆ ಬರೋದಿಲ್ಲ ಬಿಡು. ನೀನ್ ನೆಮ್ಮದಿಯಾಗಿರು. ರಾಧಿಕಾ ಕಾಣಿಸ್ತಾ ಇಲ್ಲ. ರಾಧಿಕಾ ಕಾಣ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಮನೇಲಿ ಎಲ್ಲೂ ಇಲ್ಲ. ಮನೆ ಬಿಟ್ಟು ಹೋಗೋದನ್ನ ನಂಜುಗುಡಿ ನೋಡಿದ್ನಂತೆ. ಅವ್ನು ನೋಡಿದ್ನಂತ? ಇಲ್ಲ ಇಲ್ಲ, ನೀನು ಅಷ್ಟೊಂದು ಗಾಬರಿ ಆಗ್ಬೇಡ. ಅವಳೆಲ್ಲ ಆಶ್ರಮಕ್ಕೆ ಹೋಗಿರ್ತಾಳೆ ಅಷ್ಟೇ. ಅಯ್ಯೋ, ಮಗುನು ಎತ್ಕೊಂಡು ಹತ್ಕೊಂಡು ಹೋಗ್ತಿದ್ಲಂತೆ. ಇಲ್ಲ ಸೌಪರ್ಣಿಕ, ಅವಳು ಹೇಳ್ದೆ ಕೇಳ್ದೆ ಹೋಗುವಂತ ಹುಡುಗಿ ಅಲ್ಲ. ಅವಳು ಇಲ್ಲೇ ಎಲ್ಲ ಹೋಗಿರ್ತಾಳೆ, ಬರ್ತಾಳೆ ಬಿಡು. ನೀನು ಇಷ್ಟೊಂದು ಗಾಬರಿ ಆಗ್ಬೇಡ. ರೀ, ಒಂದ್ಸಲ ಆಶ್ರಮಕ್ಕೆ ಫೋನ್ ಮಾಡಿ ನೋಡೋಣ. ಆಶ್ರಮಕ್ಕೆ ಬಿಟ್ಟು ಬೇರೆ ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಇಲ್ಲಿ ಯಾರು ಇಲ್ಲ ಅವಳಿಗೆ ಬೇರೆ. ಹಲೋ, ನಾನಮ್ಮ ದೇಸಾಯಿ ಮಾತಾಡ್ತಿರೋದು. ನಮಸ್ಕಾರ ದನಿಗಳೇ. ಅಲ್ಲಿ ಒಂಚೂರು ರಾಧಿಕಂಗೆ ಫೋನ್ ಕೊಡ್ತೀಯಮ್ಮ? ರಾಧಿಕಾ ಆಶ್ರಮದಲ್ಲಿ ಇಲ್ವಲ್ಲ? ಹೌದಾ? ಯಾಕೆ ಮನೇಲಿ ಇಲ್ವಾ ರಾಧಿಕಾ? ಇಲ್ಲ, ಅದು ಅವಳು ಬೆಳಗ್ಗೆಯಿಂದ ಮನೇಲಿ ಕಾಣಿಸ್ತಿಲ್ಲ. ಸೌಪರ್ಣಿಕ ಸ್ವಲ್ಪ ಗಾಬರಿ ಆಗಿದ್ದಾಳೆ. ನಿನ್ ಜೊತೆಲಿ ಏನಾದರೂ ಮಾತಾಡಿದ್ಲಮ್ಮ? ಹಾ ದನಿಗಳೇ, ಮಾತಾಡ್ದೆ. 2 ದಿನದಿಂದ ತುಂಬಾ ಡಲ್ ಆಗಿದ್ಲು. ಕಾರಣ ಕೂಡ ಏನು ಅಂತ ಹೇಳ್ತಿಲ್ಲ. ಮುಂಚೆ ಯಾವತ್ತೂ ಹೀಗಿರ್ಲಿಲ್ಲ ಅವಳು. ಇರ್ಲಿ, ಅವಳು ಆಶ್ರಮಕ್ಕೆ ಬಂದ್ರೆ ನಮ್ಮ ಮನೆಗೆ ಫೋನ್ ಮಾಡಿಸುತ್ತೆ ಅಮ್ಮ. ಸರಿ ದನಿಗಳೇ, ಮಾಡ್ತೀನಿ. ಸೌಪರ್ಣಿಕ, ನೀನು ದಯವಿಟ್ಟು ದುಃಖ ಪಡಬೇಡ. ನೋಡು, ಆಶ್ರಮಕ್ಕೆ ಬಂದ ತಕ್ಷಣ ಫೋನ್ ಮಾಡೋದಕ್ಕೆ ಹೇಳಿದ್ದೀನಿ. ಫೋನ್ ಮಾಡಿಸ್ತಾರೆ ಅವರು. ನೀನು ದುಃಖ ಪಡಬೇಡ. ಬರ್ತಾಳೆ ರಾಧಿಕಾ, ಖಂಡಿತ ಬರ್ತಾಳೆ. ಇಲ್ಲ ರೀ, ಅವಳು 1-2 ದಿನದಿಂದ ಒಂಥರ ಇದ್ಲು. ಗಂಡನ ಬಗ್ಗೆ ತುಂಬಾ ಮಾತಾಡ್ತಿದ್ಲು, ಅಳ್ತಾ ಇದ್ಲು, ನಗ್ತಾ ಇದ್ಲು. ರೀ, ನಂಗೆ ಯಾಕೋ ಅವಳು ಯಾವ್ದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅನ್ಸ್ತಾ ಇದೆ. ನಾವೇನ್ ಮಾಡೋಕ್ಕಾಗತ್ತೆ ಹೇಳು? ನೋಡು, ನಾನೊಂದು ಹೇಳ್ತೀನಿ, ನೀನು ಇಷ್ಟೊಂದು ಬೇಸರ ಮಾಡ್ಕೋಬೇಡ. ನಾವು ಯಾರನ್ನು ಯಾವುದಕ್ಕೂ ಇಷ್ಟೊಂದು ಬಲವಂತ ಮಾಡಬಾರ್ದು. ನಮ್ಮನ್ನ ರಾಧಿಕಾ ತೊರೆದು ಹೋಗುವಂತ ತಪ್ಪು ನಾವೇನೂ ಮಾಡಿಲ್ಲ. ನಮ್ಮ ಪ್ರೀತಿಲಿ ವಂಚನೆ ಕಪಟ ಯಾವುದೂ ಇಲ್ಲ ಸೌಪರ್ಣಿಕ.
ನಮ್ಮ ಆತ್ಮಸಾಕ್ಷಿಗೆ ನಾವು ನ್ಯಾಯವಾಗಿ ನಡ್ಕೊಂಡಿದ್ದೀವಿ. ಇಷ್ಟಕ್ಕೂ ಅವಳು ನಮ್ಮಿಂದ ದೂರ ಹೋದ್ರೆ ನಾವು ತೋರಿಸಿರೋ ಪ್ರೀತಿಲಿ ಕೊರತೆ ಇರಬೇಕು ಅಂತ ನಾವು ಸಮಾಧಾನ ಮಾಡ್ಕೋಬೇಕಷ್ಟೇ. ಬೇರೆ ದಾರಿ ಇಲ್ಲ. ಸಮಾಧಾನ ಮಾಡ್ಕೊ.